ಗ್ರಾಮದಲ್ಲಿ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣದಲ್ಲಿ ಬರೋಬ್ಬರಿ 101 ಆರೋಪಿಗಳಿಗೆ ಶಿಕ್ಷೆಯನ್ನ ವಿಧಿಸಲಾಗಿತ್ತು. ಇನ್ನು ಅದರಲ್ಲಿ 98 ಜನರಿಗೆ ಜೀವಾವಧಿ ಶಿಕ್ಷೆ ಕೂಡ ವಿಧಿಸಲಾಗಿತ್ತು. ಆದರೆ ಅಟ್ರಾಸಿಟಿ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಿಂದ ಜಾಮೀನಂತೂ ಸಿಕ್ಕಿದೆ. ಆದರೆ ಕೋರ್ಟ್ನ ಜಾಮೀನಿನ ಕಂಡೀಷನ್ಸ್ ಅನ್ನ ಪೂರೈಕೆ ಮಾಡೋದಕ್ಕೆ ಆಗದೆ ಕುಟುಂಬಸ್ಥರು ನರಳಾಡ್ತಾ ಇದ್ದಾರೆ. ಇನ್ನೂ ಕೂಡ ಆರೋಪಿಗಳು ಜೈಲಲ್ಲೇ ಕೊಳೆಯುವಂತಾಗಿದೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ದೋಷಿಗಳಿಗೆ ಜಾಮೀನು ಸಿಕ್ಕರೂ ರಿಲೀಸ್ ಭಾಗ್ಯ ಇಲ್ಲ. ಷರತ್ತು ಪೂರೈಸಲು ಆಗದೆ ಜೈಲಿನಲ್ಲೇ ಕಳೆಯೋ ಸ್ಥಿತಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಮರಕುಂಬಿ ಗ್ರಾಮದಲ್ಲಿ ಆಗಸ್ಟ್ 28, 2014ರಲ್ಲಿ ದಲಿತರ ಮೇಲೆ ದೌರ್ಜನ್ಯ ನಡೆದಿತ್ತು. ಈ ಬಗ್ಗೆ ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ಸಂಬಂಧ ಕೊಪ್ಪಳದ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯ 2024ರ ಅಕ್ಟೋಬರ್ 24ರಂದು ಬರೋಬ್ಬರಿ 101 ಆರೋಪಿಗಳು ಅಪರಾಧಿಗಳು ಅಂತ ಆದೇಶ ಹೊರಡಿಸಿತ್ತು. ಜೊತೆಗೆ 98 ಜನರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಆದರೆ ಕೊಪ್ಪಳ ಕೋರ್ಟ್ ಆದೇಶ ಪ್ರಶ್ನಿಸಿ ಜೈಲು ಪಾಲಾಗಿದ್ದವರ ಕುಟುಂಬಸ್ಥರು ಧಾರವಾಡ ಹೈಕೋರ್ಟ್ ಮೊರೆ ಹೋಗಿದ್ರು. ಧಾರವಾಡ ಹೈಕೋರ್ಟ್ ಪೀಠ ಜೀವಾವಧಿ ಶಿಕ್ಷೆಗೊಳಗಾಗಿದ್ದ A1 ಆರೋಪಿ ಮಂಜುನಾಥ ಹೊರತುಪಡಿಸಿ ಉಳಿದೆಲ್ಲರಿಗೂ ಜಾಮೀನು ನೀಡಿ ಆದೇಶ ಹೊರಡಿಸಿದೆ. ಜಾಮೀನು ಸಿಕ್ಕಿರೋದು ಅಪರಾಧಿಗಳ ಕುಟುಂಬಸ್ಥರ ಸಂತಸ ಇಮ್ಮಡಿಗೊಳಿಸಿದೆ. ಆದರೆ ಜಾಮೀನಿಗೆ ವಿಧಿಸಿರೋ ಷರತ್ತುಗಳು ಅನೇಕ ಕುಟುಂಬಗಳನ್ನ ಕಂಗಾಲಾಗಿಸಿದೆ. ತುಂಬಾ ಖುಷಿ ಆಯ್ತು ಸರ್. ಈ ಕೊಪ್ಪಳ ಕೋರ್ಟಲ್ಲಿ ನಮಗೆ ಅನ್ಯಾಯ ಆಗಿತ್ತು, ಬಟ್ ಫುಲ್ ತುಂಬಾ ಖುಷಿ ಆಗಿದೆ ನಮಗೆ. ಬಟ್ ಏನ್ ದಂಡ ವಿಧಿಸಿದಾರಲ್ಲ, ಆ ಪಾಪ ಎಷ್ಟೋ ಜನ ಬಡವರಿದ್ದಾರೆ, ಇಲ್ಲಿ ದುಡಿಬೇಕು ತಿನ್ಬೇಕು, ಅವತ್ತಿನ ದಿನ ಹೊಲ ಕೆಲಸ ಮಾಡ್ಬೇಕು, ಏನೋ ಒಂದ್ ಕೆಲಸ ಮಾಡ್ಬೇಕು. ಅವರು ಪಾಪ ಅಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. 50,000 ರೂಪಾಯಿ ಕಟ್ಟಷ್ಟು ಯಾರಿಗೂ ಅಷ್ಟೊಂದು ಇದಿಲ್ಲ, ಬಡವರಿದ್ದಾರೆ. ಕಷ್ಟ ಅನ್ಸುತ್ತೆ ಇದು ದಂಡ ವಿಧಿಸಿರೋದು. ಒಬ್ಬೊಬ್ರ ಮನೇಲಿ 5 ಜನ 6 ಜನ ಇದ್ದಾಗ 5 ಜನಕ್ಕೆ ಎಷ್ಟಾಗುತ್ತೆ ಹೇಳಿ ನೀವು. ಇಲ್ಲಿ ನೋಡ್ರಿ, ಈ ಅಜ್ಜಿ ಒಬ್ಬನೇ ಇರೋದು ಮಗ, ದುಡಿಬೇಕು ತಿನ್ಬೇಕು. ಇವರು ಇಂಥವ್ರು ಏನ್ ಮಾಡ್ಬೇಕು? ಬಹಳ ಕಷ್ಟದಲ್ಲಿತ್ತು ಸರ್. ಇಷ್ಟು ದಿನ ಹೇಳ್ಬೇಕಂದ್ರೆ ಸ್ಮಶಾನ ಮೌನ ಆಚರಿಸಿತ್ತು ಮರಕುಂಬಿಯಲ್ಲಿ. ಅಂತದ್ರಲ್ಲಿ ಇವಾಗ ನ್ಯಾಯ ಸಿಕ್ಕಿದೆ ಅಂತ ಖುಷಿ ಪಡ್ತೀವಿ ಅಷ್ಟೇ. ಹಬ್ಬದ ವಾತಾವರಣ ಐತಿ ಊರಾಗ, ಬರ್ತಾರನ್ನ ಖುಷಿ ಆಗಿದೆ ಅಷ್ಟೇ. ಈಗಾಗಲೇ ಜೈಲು ಪಾಲಾಗಿರೋ 100 ಜನರ ಪೈಕಿ ಬಹುತೇಕರು ಗ್ರಾಮದಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುವರು. ಕೆಲ ಕುಟುಂಬಗಳಲ್ಲಿ 5-6 ಜನ ಜೈಲು ಪಾಲಾಗಿದ್ದಾರೆ. ಆದ್ರೆ ಇದೀಗ ಪ್ರತಿಯೊಬ್ಬರು 50,000 ಬಾಂಡ್ ಮತ್ತು ಓರ್ವ ವ್ಯಕ್ತಿಯ ಶ್ಯೂರಿಟಿ ನೀಡೋಕೆ ಕೋರ್ಟ್ ಆದೇಶ ಹೊರಡಿಸಿದೆ. ಓರ್ವ ವ್ಯಕ್ತಿಯ ಶ್ಯೂರಿಟಿ ನೀಡಲಿಕ್ಕೆ ಯಾವುದೇ ಸಮಸ್ಯೆ ಆಗಿಲ್ಲ. ಆದ್ರೆ ಅನೇಕರಿಗೆ ತಲಾ 50,000 ಹಣ ಹೊಂದಿಸುವುದು ಕಷ್ಟವಾಗಿದೆ. ಗ್ರಾಮದಲ್ಲಿ ಭೀಮಮ್ಮ ಅನ್ನೋ ಮಹಿಳೆಯ ಪುತ್ರ ನಾಗರಾಜ್ ಕೂಡ ಜೈಲಲ್ಲಿದ್ದಾನೆ. ಕೂಲಿ ಮಾಡುತ್ತಿದ್ದ ಮಗ ಜೈಲಲ್ಲಿರೋದ್ರಿಂದ ಮಗನ ಜಾಮೀನಿಗಾಗಿ 50,000 ಹೊಂದಿಸೋದು ಹೇಗೆ ಅನ್ನೋದು ಕೂಡ ಭೀಮಮ್ಮಗೆ ತಿಳಿಯದೆ ಕಂಗಾಲಾಗಿದ್ದಾಳೆ. ಇಂತಹದೇ ಸ್ಥಿತಿ ಅನೇಕ ಕುಟುಂಬಗಳಲ್ಲಿ ಇದೆ. ಜಾಮೀನು ಮಂಜೂರಾಗಿರೋದ್ರಿಂದ ಷರತ್ತು ಪೂರೈಸಲು ಅನೇಕರು ಪ್ರಯತ್ನ ನಡೆಸಿದ್ದು, ಹಣ ಹೊಂದಿಕೆಯಾದವರು ಬಾಂಡ್ ನೀಡಿ ತಮ್ಮವರನ್ನ ಹೊರಗಡೆ ತರಲು ಯತ್ನ ನಡೆಸಿದ್ದಾರೆ. ಜೈಲು ಪಾಲಾಗಿದ್ದವರ ಕುಟುಂಬಸ್ಥರು ಕಳೆದ 20 ದಿನಗಳಿಂದ ಆತಂಕದಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ. ಅವರೆಲ್ಲರ ಪಾಲಿಗೆ ದೀಪಾವಳಿ ಹಬ್ಬ ಕೂಡ ಕರಾಳ ಹಬ್ಬವಾಗಿತ್ತು. ಆದ್ರೆ ಇದೀಗ ಜಾಮೀನು ಸಿಕ್ಕಿರೋ ಖುಷಿ ಎಲ್ಲರಲ್ಲಿ ಇದೆ. ಆದ್ರೆ ಹಣ ಹೊಂದಿಸೋದು ಹೇಗೆ ಅನ್ನೋ ಚಿಂತೆ ಮಾತ್ರ ಬಹುತೇಕರನ್ನ ಕಾಡ್ತಾ ಇದೆ. ಹೀಗಾಗಿ ಇನ್ನೂ ಅನೇಕರು ಜಾಮೀನು ಸಿಕ್ಕರೂ ಹೊರಬರಲಿಕ್ಕೆ ಪರದಾಡುವಂತಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ ಜೊತೆ ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.